ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 50 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಯಾರು ಜಗಳ ಮಾಡ್ಕೊಂಡ್ರು, ಯಾರ ಬಗ್ಗೆ ಯಾರು ಕೀಳಾಗಿ ಮಾತಾಡಿದ್ರು, ಯಾರ ಬಗ್ಗೆ ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡ್ರು ಅನ್ನೋದು ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಸುಧೀರ್ ಅವರು ಹೋಗಿದ್ದಕ್ಕೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು, ಹಾಗೆ ರಿಷಾ ಅವರು, ಹಾಗೆ ನಿಮ್ಮ ಮನೆಯ ಸದಸ್ಯರೆಲ್ಲ ಸೇರಿಕೊಂಡು ಒಂದಿಷ್ಟು ಅವರೊಟ್ಟಿಗೆ ಇರ್ತಕ್ಕಂಥ ಕನೆಕ್ಷನ್ನ ಮೆಲುಕು ಹಾಕ್ತಾ ಈಗ ಮಾಡ್ತಾಯಿದ್ರು, ಈಗಿರ್ತಾಯಿದ್ರು ನಮ್ಮ ಜೊತೆಗೆ, ಹಂಗೆ ಹಿಂಗೆ ಅಂತೇಳಿ ಅವ್ರನ್ನ ಒಂದಿಷ್ಟು ಹೋಗುತ್ತಾ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಡ್ರೆಸ್ಸಿಂಗ್ ರೂಮಿಗೆ ಹೋಗ್ತಾರೆ ಅಶ್ವಿನಿ ಗೌಡ ಅವರು ಮತ್ತು ಜಾನ್ವಿ ಅವರು. ಡ್ರೆಸ್ಸಿಂಗ್ ರೂಮಲ್ಲಿ ಹೋಗ್ತಿರ್ಬೇಕನ್ನಪ್ಪ ಅಂದ್ರೆ ಅಲ್ಲಿ ಪಿಸಿ ಧ್ವನಿಯಲ್ಲಿ ಮಾತಾಡೋದು, ಹಾಗೆಯೇ ಗುಸು ಪಿಸು ಮಾತಾಡೋದು ಒಂದು ಮಾತಾಡ್ತಾರೆ. ಆಗ ತಾನೇ ಸುದೀಪ್ ಸರ್ ಅವರು ಕ್ಲಾಸ್ ತಗೊಂಡಿರ್ತಾರೆ. ಎಷ್ಟು ಬೈದ್ರೂ ಆ ಒಂದು ರೂಲ್ಸ್ ಬ್ರೇಕ್ ಮಾಡೋದು ಇವರಿಗೆ ಸಾಮಾನ್ಯ ಆಗಿಬಿಟ್ಟಿದೆನಾ ಅಂತ ಜನರಿಗೆ ಅನಿಸ್ತೈತಿ. ಸೊ ಈ ಒಂದು ವಿಚಾರವಾಗಿ ಬಿಗ್ ಬಾಸ್ನವರು ಬಂದು ಮೂಲ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೋಸ್ಕರ ಅಶ್ವಿನಿ ಅವರು ಮತ್ತು ಜಾನ್ವಿ ಅವ್ರನ್ನ ನಾನು ಈ ವಾರ ಡೈರೆಕ್ಟಾಗಿ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತೇಳಿ ಬಿಗ್ ಬಾಸ್ನವರು ತಿಳಿಸ್ತಾರೆ. ಜನರ ಮನಸ್ಸಿಗೆ ಇವರು ಒಳ್ಳೆಯವರಂತ ಕಾಣೋದೂ ಇಲ್ಲ, ಹಾಗೆಯೇ ಇವ್ರಿಗೆ ಓಟೋನೂ ಬರೋದಿಲ್ಲ, ಹಾಗೆಯೇ ಸುದೀಪ್ ಸರ್ ಅವರು ಇವ್ರಿಗೆ ಕ್ಲಾಸನ್ನು ತಗೊಳ್ಳೋದಿಲ್ಲ. ಇದರೊಟ್ಟಿಗೆ ಬಿಗ್ ಬಾಸ್ ತಂಡದವರು ಇವ್ರನ್ನ ಹೊರಗಡೆ ಕಳಿಸೋದೂ ಇಲ್ಲ. ಸೊ ಆದ್ರೂ ಇವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ ಬಿಗ್ ಬಾಸ್ ತಂಡದವರು. ಧ್ರುವ್ ಅಂತವರು, ಜಾನ್ವಿ ಅವರು, ಅಶ್ವಿನಿ ಗೌಡ ಅವರು ಇಬ್ಬರು ಮೂವರು ಸೇರಿಕೊಂಡು ರಕ್ಷಿತ್ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಅವರ ಒಂದು ಯೂಟ್ಯೂಬ್ ಚಾನಲ್ನ ಕಂಟೆಂಟ್ ಬಗ್ಗೆ ಕೇಳ್ತಾ ಇರ್ತಾರೆ, ಅವರ ಕಂಟೆಂಟ್ ಏನು ಅಂತೇಳಿ. ಸೊ ಮಾರ್ಕೆಟ್ ಹೋಗಿದ್ದೆ, ಹಂಗೆ ಗೈಸ್ ಹಿಂಗೆ ಗೈಸ್ ಅಂತೇಳಿ ಸ್ವಲ್ಪ ವಿಧವಾಗಿ ವ್ಯಂಗ್ಯವಾಗಿ ತಿಳಿಸ್ತಾರೆ ಅಂತ ಹೇಳ್ಬೋದು. ಅವರ ಬಗ್ಗೆ ರಕ್ಷಿತ್ ಅವ್ರ ಬಗ್ಗೆ ಧ್ರುವ್ ಅಂತವರು ಅವರಿಂದ ದೂರ ಇದ್ದು ಬಿಡಿ, ಸುಮ್ಮನೆ ಅವರೊಟ್ಟಿಗೆ ಯಾಕೆ ಬೇರೆ ಪ್ರಯತ್ನ ಪಡ್ತೀರಿ ಅಂತೇಳಿ ಅಷ್ಟು ಓದಿದ್ದಾರೆ. ನೀವು ನೋಡಿದ್ರೆ ಅವ್ರನ್ನ ಇಗ್ನೋರ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತೇಳಿ ಮತ್ತೆ ಅವ್ರ ಬಗ್ಗೆ ಮಾತಾಡೋದು, ಹಿಂದೆ ಅಂತ ಮಾತಾಡೋದು. ಸರಿ, ನಾನು ಅಲ್ಲ ಗುರು, ನಿನ್ನ ಪ್ರಾಬ್ಲಮ್ ಆದರೆ ಏನು ಗುರು? ಅವ್ರು ಮಾತಾಡೋ ಭಾಷೆ ಬಗ್ಗೆ ಪ್ರಾಬ್ಲಮ್ಮ? ಅವರ ಒಂದು ಕನ್ನಡನೂ ನಿಮ್ಗೆ ಅರ್ಥನೇ ಆಗಲ್ವಾ? ಅವ್ರ ಏಜ್ ಪ್ರಾಬ್ಲಮ್ಮ ನಿಮಗೆ? ಅವರೊಂದು ಯೂಟ್ಯೂಬ್ ಚಾನಲಿಂದ ನಿಮಗೇನಾದರೂ ತೊಂದರೆ ಇದೆನಾ? ಇಲ್ವಲ್ಲ. ಮತ್ತು ಯಾಕೆ ಅವರು ಕಂಡ್ರೆ ಅಷ್ಟು ಉರಿ ನಿಮಗೆ? ಗುರು, ಈ ಒಂದು ಬೆಕಟ್ ಗ್ಯಾಮ್ನ ಬಿಟ್ಟು ಹೊರಗಡೆ ಬಂದು ನಿನ್ನ ಪ್ರೊಟೆಕ್ಷನಲ್ಲಿ ತಗೊಂಡು ನಿನ್ನಷ್ಟಕ್ಕೆ ನೀನು ಆಟ ಆಡಿದ್ನಪ್ಪ ಅಂತಂದರೆ ಒಂದಿಷ್ಟು ದಿನಗಳ ಕಾಲ ಒಂದು ಒಳ್ಳೆಯ ಹೆಸರು ಪಡ್ಕೊಂಡು ಹೊರಗಡೆ ಹೋಗ್ತೀಯ. ನೆಕ್ಸ್ಟ್ ವೀಕ್ ಹೋದ್ರೂ ಆಶ್ಚರ್ಯ ಪಡುವಂತಿಲ್ಲ. ಸೊ ಇದಾದ ನಂತರ ಬಿಗ್ ಬಾಸ್ನವ್ರು ಬಂದು ಮನೆಯ ಕೆಲಸಗಳನ್ನು ಮಾಡುವಲ್ಲಿ ಯಾರು ಮೈಗಳ್ಳರು ಬಿಗ್ ಬಾಸ್ನವ್ರು ಕೇಳ್ತಾರೆ. ಗಿಲ್ಲಿ ಅವ್ರನ್ನ ಸೂಚನೆ ಮಾಡುತ್ತಾರೆ, ಇವರಿಗೆ ಪನಿಷ್ಮೆಂಟಾಗಿ ಮನೆಯ ಎಲ್ಲ ಸದಸ್ಯರ ಕೆಲಸಗಳನ್ನು ಇವರು ಒಬ್ಬರೇ ಮಾಡಬೇಕು ಅಂತೇಳಿ ಒಂದು ಶಿಕ್ಷೆಯನ್ನು ಕೊಡ್ತಾರೆ ಬಿಗ್ ಬಾಸ್ ತಂಡದವರು. ಮನೆಯ ಸದಸ್ಯರಿಗೆ ಶಿಕ್ಷೆ ಕೊಟ್ರಾ ಅಥವಾ ಗಿಲ್ಲಿ ಕೊಟ್ರಾ ಅನ್ನೋದೇ ಡೌಟ್ ಆಗಿತ್ತು ಈ ಒಂದು ಚಟುವಟಿಕೆಯಲ್ಲಿ. ಸೊ ಇದಾದ ನಂತರ ಮೂಲ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೋಸ್ಕರ ಅಶ್ವಿನಿ ಗೌಡ ಅವ್ರ ಸದಸ್ಯರೆಲ್ಲರ ಹತ್ರ ಹೋಗಿ ಕ್ಷಮೆ ಕೇಳಿ, ಇನ್ನು ಮುಂದೆ ನಾನು ಈ ತಪ್ಪನ್ನ ಮಾಡೋಂಗಿಲ್ಲ ಅಂತೇಳಿ ಬಸ್ಕಿ ಹೊಡೆದು ಕ್ಷಮೆ ಕೇಳುವಂಗೆ ಮಾಡ್ತಾರೆ ಬಿಗ್ ಬಾಸ್ ತಂಡದವರು ಅಶ್ವಿನಿ ಗೌಡ ಅವ್ರನ್ನ. ಸೊ ಇಷ್ಟೇ ಗೈಸ್ ಇವತ್ತಿನ ಒಂದು ಎಪಿಸೋಡಲ್ಲಿ ಏನೂ ಇರಲೇ ಇಲ್ಲ. ಅರ್ಲಿಯಾಗಿ ಪ್ರೋಮೋಗಳು ಬರ್ತಾ ಇದ್ದಾವೆ. ಸೊ ಅರ್ಲಿಯಾಗಿ ರಿವ್ಯೂ ಮಾಡ್ತಾ ಇದ್ದಾರೆ ಒಂದಿಷ್ಟು ಯೂಟ್ಯೂಬರ್ಸ್ಗಳು ಸಹಿತ. ಅವ್ರಿಗೂ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ರಿವ್ಯೂ ಮಾಡಿರ್ತಕ್ಕಂಥದ್ದನ್ನ ಅವತ್ತೇ ತೋರಿಸ್ಬಿಟ್ರೆ ಬೆಟರ್ ಆಗಿರ್ತೈತಿ. ಬಟ್ ಇವ್ರು ಇನ್ನೂ ಬ್ಯಾಲೆನ್ಸ್ ಆಗಿ ಉಳಿಸ್ಕೊಳ್ತಾರೆ. ನಾಳೆ ನಾಮಿನೇಷನ್ ಪ್ರಕ್ರಿಯೆ ಆದರೆ ಪರವಾಗಿಲ್ಲ, ಅಡ್ಡಿಲ್ಲ. ಬಹುಶಃ ನಾಳೆ ಏನಾದರೂ ಆಗಿಲ್ಲ ಅಂತಂದರೆ ಮತ್ತೆ ನಾಡಿದ್ದು ದಿನ ಕಂಟಿನ್ಯೂ ಆಗುತ್ತೆ. ಒಂದೊಂದು ದಿನ ನಾಮಿನೇಷನ್ ಪ್ರಕ್ರಿಯೆಗೆ ಈ ಒಂದು ಎಪಿಸೋಡ್ಗಳು ಮೀಸಲಾಗಿಬಿಡ್ತವೆ. ಅಡ್ವಾನ್ಸ್ ಆಗಿ ರಿವ್ಯೂ ಮಾಡ್ತಿರ್ತಾರೆ ನೋಡಿ, ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರಪ್ಪ ಅಂತಂದರೆ ಆಲ್ರೆಡಿ ಅಡ್ವಾನ್ಸ್ ಆಗಿ ರಿವ್ಯೂ ಮಾಡಿಬಿಟ್ಟಿರ್ತಾರೆ. ನೆಕ್ಸ್ಟ್ ಮತ್ತೆ ಒಳ್ಳೆ ಎಪಿಸೋಡ್ ರಿವ್ಯೂ ಮಾಡಬೇಕಂತಂದರೆ ಭಾಳ ಕಷ್ಟ ಆಗುತ್ತೆ. ಆಮೇಲೆ ಪ್ರೋಮೋಗಳನ್ನು ರಿವ್ಯೂ ಮಾಡೋರಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಇದರಿಂದ ಅಂತ ಹೇಳ್ಬೋದು. ಯಾವತ್ತು ತೋರಿಸಿರ್ತಾರ ಪ್ರೋಮೋನ ಅದನ್ನ ಅವತ್ತು ಪ್ರಸಾರ ಮಾಡಿಬಿಡ್ಬೇಕು. ಮಾಡಿಲ್ಲ ಅಂತಂದರೆ ಈ ಥರ ಪ್ರಾಬ್ಲಮ್ ಆಗ್ತವೆ. ರಿವ್ಯೂ ಹೇಳೋರಿಗೂ ಪ್ರಾಬ್ಲಮ್ಮು, ಹಾಗೆಯೇ ರಿವ್ಯೂ ಕೇಳೋರಿಗೂ ಮತ್ತು ನೋಡೋರಿಗೂ ಪ್ರಾಬ್ಲಮ್ ಆಗುತ್ತೆ. ಇವ್ರು ಏನು ಹೇಳ್ತಾ ಇದ್ದಾರೆ, ಯಾವ ಒಂದು ವಿಷಯದ ಕುರಿತು ಹೇಳ್ತಾ ಇದ್ದಾರೆ ಅನ್ನೋದು ಸಹಿತ ವ್ಯೂವರ್ಸಿಗೆ ಅಷ್ಟಾಗಿ ಮನದಟ್ಟಾಗಂಗಿಲ್ಲ. ಓಕೆ ಗೈಸ್, ಇದಾಗಿದೆ ನೀವು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.